ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಎಲ್ಲ ಬಸವಾದಿ ಶಿವಸೇನೆನ ಸ್ಮರಣೆ ಮಾಡ್ತಾ ಈ ಸಮಾರಂಭದಲ್ಲಿ ಆಸೀನದಿಂದ ಪರಮ ಪೂಜ್ಯರು ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಮನವನ್ನು ಸಲ್ಲಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮತ್ತು ಕೆಳಬಾಲಿರ್ತಕ್ಕಂಥ ಎಲ್ಲ ಶರಣ ಮತ್ತು ಶರಣೆಯರು ನಿಮಗೆಲ್ಲರೂ ಕೂಡ ಶರಣಾರ್ಥಿ. ಈಗಾಗಲೇ ಜನಜಾಗೃತಿ ಸರ್ವೋದಯದ ಕಡೆಗೆ ನಡೆಯನ್ನು ಸಾಣೇಹಳ್ಳಿ ಮಠದಿಂದ ಬೇಗೂರಿನ ತನಕ ಯುವಕರು, ವಯೋವೃದ್ಧರು, ಸ್ವಾಮೀಜಿಗಳು, ಸಾಹಿತಿಗಳು ಮತ್ತು ರಾಜಕಾರಣಿಗಳೆಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತುಂಬ ವಿಶೇಷ. ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಬಹಳಷ್ಟು ಜಗದ ನಿಯಮ ಅಂತ ಹೇಳ್ತಾ ಇರ್ತೀನಿ. ಬದಲಾವಣೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿದರೆ, ವಿಚಾರವನ್ನು ಮಾಡಿದರೆ ಬಹಳ ಕಷ್ಟ ಇದೆ. ಪುರಾತನ ಕಾಲದ ಅನಾದಿ ಸಂಸ್ಕೃತ, ಅನಾದಿ ಕಾಲದ ಮೂಢನಂಬಿಕೆಗಳು, ಈ ವಿಚಾರಗಳ ಬಗ್ಗೆನೇ ಸಮಾಜ ನಡೀತಾ ಇದೆ. ಅದರ ಜೊತೆಯಲ್ಲಿ ಕೂಡ ಬುದ್ಧಿವಂತ ಸಮಾಜ ಇವತ್ತಿಂದು ಎಲ್ಲರೂ ಕೂಡ ಬುದ್ಧಿವಂತರಾಗಿರ್ತಕ್ಕಂಥದ್ದು, ಯಾರು ಕೂಡ ದಡ್ಡಿಲ್ಲ ಇವತ್ತಿನ ಕಾಲದಲ್ಲಿ. ಅವತ್ತು ಅಕ್ಷರ ಓದಿದ್ರೆ ಮೂಢನಂಬಿಕೆಗಳಿಗೆ ಹೋಗಿದ್ವಿ, ಇವತ್ತು ಅಕ್ಷರ ಜ್ಞಾನಿಗಳಾಗಿ, ಬುದ್ಧಿವಂತರಾಗಿ, ಆಚಾರವಂತರಾಗಿ, ವಿಚಾರವಂತರಾಗಿ ಎಲ್ಲರೂ ಕೂಡ ಆಗಿ ಇವತ್ತು ಪರಿಸರದ ಬಗ್ಗೆ ನಾವೆಲ್ಲ ಯೋಚನೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸ್ಬೇಕು, ಕಾಡನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಮತ್ತೆ ಕೃಷಿ ವಲಯ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರು, ಮತ್ತೆ ವಿದ್ಯಾಭ್ಯಾಸ, ಶಿಕ್ಷಣದ ಕಡೆ ಅವತ್ತು ಕಡಿಮೆ ಜನ ಶಿಕ್ಷಣವಂತರಿದ್ರು, ನಾಡು ಚೆನ್ನಾಗಿತ್ತು. ಅದು ಇವತ್ತು 100ಕ್ಕೆ 85-90% ಶಿಕ್ಷಣವಂತರಾಗಿದ್ದಾರೆ. ಆದರೆ ಇವತ್ತು ಮಾತ್ರ ಅವತ್ತಿರ್ತಕ್ಕಂಥ ಸಮಾಜ ಯಾವ ರೀತಿ ಸುಸ್ಥಿತಿಯಲ್ಲಿತ್ತು, ಅದು ಇವತ್ತು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ವಿದ್ಯಾವಂತರಿಂದಲೇ ಆಗ್ತಾ ಇದೆಯೋ ಅಥವಾ ತಾನೊಬ್ಬನೇ ಬದುಕಬೇಕು, ತಾನೊಬ್ಬನೇ ಚೆನ್ನಾಗಿರ್ಬೇಕು, ಸಮಾಜ ಏನಾದರೂ ಪರವಾಗಿಲ್ಲ ಅಂತೇಳಿ ಪರಿಸರ, ಸಮಾಜ ಮತ್ತೆ ತನ್ನ ಸ್ವಾರ್ಥದಿಂದ ಎಲ್ಲದನ್ನು ಕೂಡ ಹಾಳು ಮಾಡ್ತಿದ್ದೀವಿ ಎಂದು ಉತ್ತಮವಾದ ಶಿಕ್ಷಣ ಪದ್ಧತಿ ನಮಗೆ ಬೇಕು. ಇವತ್ತು ಕನ್ನಡ ಶಾಲೆಯ ಬಗ್ಗೆನೂ ಕೂಡ ಒಂದು ಮಾತನ್ನು ಗುರುಗಳು ಹೇಳಿದ್ರು. ಕನ್ನಡ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಯೋಚನೆ ಮಾಡ್ರಿ, ನಿಮ್ಮ ಮನೆ ಮಕ್ಕಳನ್ನ ಎಲ್ಲಿ ಕಳಿಸಿದೀರ ಅಂತಂದ್ರೆ ಎಲ್ಲ ಕಾನ್ವೆಂಟ್ ಶಾಲೆಗೆ ಕಳಿಸಿರ್ತಕ್ಕಂಥದ್ದು. ಊರಿನ ಶಾಲೆಗಳಿಲ್ಲ. ಅವತ್ತಿನ ಎಲ್ಲ ಹಿಂದಿನ ಗುರುಗಳು, ಮಠಮಾನ್ಯಗಳು ಎಲ್ಲ ಸೇರಿಕೊಂಡು ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು, ಸರ್ಕಾರ ಒಂದೇ ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಮಾಡಲಿ ಅಂತೇಳಿ ಅವಕಾಶನ ಕೊಟ್ಟು ಕನ್ನಡ ಶಾಲೆಗಳನ್ನು ಹಳ್ಳಿನಲ್ಲಿ, ಅದರಲ್ಲೂ ಕೂಡ ಹೆಣ್ಣುಮಕ್ಕಳು ವಿದ್ಯಾವಂತರಾಗಬೇಕು ಅಂತೇಳಿ ಹೈಸ್ಕೂಲ್ಗಳನ್ನು, ಪ್ರೌಢಶಾಲೆಗಳನ್ನು, ಪ್ರಾಥಮಿಕ ಶಾಲೆಗಳನ್ನು ತೆರೆದು ಶಿಕ್ಷಣವನ್ನು ಕೊಟ್ಟು ಕನ್ನಡ ಮೀಡಿಯಂನಲ್ಲೇ ಓದಿರ್ತಕ್ಕಂಥವ್ರು ಇವತ್ತು ದೇಶದ ತಿರುಗಿ ನೋಡ್ತಕ್ಕಂಥ IAS ಪರೀಕ್ಷೆಗಳು ಪಾಸ್ ಆಗ್ತಕ್ಕಂಥ ಜನಗಳು ಇವತ್ತಿದ್ದಾರೆ. ಆದರೆ ಇವತ್ತು ಹುಟ್ಟಿನಿಂದ LKG ಹಿಡಿದು MBBS ವರೆಗೂ, ಇಂಜಿನಿಯರ್ಗೂ ಬರೀ ಇಂಗ್ಲೀಷ್ ಮೀಡಿಯಂನಲ್ಲೇ ಓದಿಸ್ತಕ್ಕಂಥ ಈ ಭಾಷಾ ಪದ್ಧತಿ, ವ್ಯಾಮೋಹ ಇವೆಲ್ಲ ಬಂದು ನಮ್ಮ ಸಂಸ್ಕೃತಿಗಳು, ನಮ್ಮ ಆಚಾರ ವಿಚಾರಗಳು ಎಲ್ಲಿವರೆಗೂ ಓದಿ, ಒಂದು ಹೈಸ್ಕೂಲ್ವರೆಗೂ ಕೂಡ ಒಂದು ಕನ್ನಡ ಮಾಧ್ಯಮವನ್ನು ಯಾಕೆ ನಾವು ಪ್ರಾರಂಭ ಮಾಡಬಹುದು, ಕನ್ನಡದಲ್ಲಿ ಯಾಕೆ ಓದಿಸ್ಬಾರ್ದು ನಮ್ಮ ಮಕ್ಕಳನ್ನ, ಅಲ್ಲಿಂದ ಮುಂದಕ್ಕೆ ಯಾವ ಭಾಷೆ ಆಗಲಿ ಶಿಕ್ಷಣವನ್ನು ಕಲೀಲಿ, ಒಳ್ಳೆಯದಾಗಲಿ ಅಂತ ಆ ಶಿಕ್ಷಣ ಕ್ಷೇತ್ರ ಇವತ್ತು ಭಾಳ ಪರಿಸರದಲ್ಲಿ, ಅದು ಪರಿಸರ ಯಾವ ರೀತಿ ಕೆಟ್ಟಿದೆಯೋ ಶಿಕ್ಷಣ ಕ್ಷೇತ್ರನೂ ಕೂಡ ಅಷ್ಟೇ ಕೆಟ್ಟಿದೆವು. ಅವತ್ತು ಮಠಮಾನ್ಯಗಳು ಮಾತ್ರ ಶಾಲೆಗಳನ್ನು ತೆರೆದಿದ್ದು, ಆದರೆ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮುಂದಕ್ಕೆ ನಾವು ಹೇಳೋದು ಬೇಡ, ಎಲ್ಲ ದುಡ್ಡನ್ನು ಕಬಳಿಸ್ಬಿಟ್ಟು ದೊಡ್ಡ CBSE ಸ್ಕೂಲ್ಗಳು ಮತ್ತು ಇನ್ನು ಸ್ಟೇಟ್ ಸಿಲೆಬಸ್ ಸ್ಕೂಲ್ಗಳು ಇವನ್ನೆಲ್ಲ ತೆರೆದುಬಿಟ್ಟು ಅಲ್ಲಿ ಏನಾಗ್ತಿದೆ, ಸುಲಿಗೆನೇ ಆಗ್ತಕ್ಕಂಥದ್ದು. ಯಾರಿಂದ ಆಗ್ತಕ್ಕಂಥದ್ದು? ವಿದ್ಯಾವಂತರಿಂದಲೇ ವಿದ್ಯೆಗೆ ಕಳಿಸ್ತಕ್ಕಂಥ ಅವಕಾಶದಿಂದ ಅಲ್ಲಿ ಕೂಡ ಶಿಕ್ಷಣದಲ್ಲಿ ಸುಲಿಗೆ ಆಗ್ತಾ ಇದೆ, ಎಲ್ಲ ಕಡೆಯಲ್ಲೂ ಆಗ್ತಾ ಇದೆ. ಮತ್ತು ನಂತರ ರಾಜಕೀಯದಲ್ಲಿ ಕೂಡ ಹೇಳಿದ್ರು, ಗುರುಗಳು ಕೂಡ ಎಲ್ಲ ಹೇಳ್ತಿದ್ರೆ, ಎಲ್ಲರೂ ಪ್ರಯತ್ನವನ್ನು ಮಾಡ್ತದೆ, ಪರಿಸರ ಸ್ವಚ್ಛ ಆಗಬೇಕು, ರಾಜಕೀಯ ಸ್ವಚ್ಛ ಆಗಬೇಕು ಅಂತೇಳಿ. ಇದು ಒಲೆ ಎತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಎತ್ತಿ ಉರಿದಡೆ ನಿಲ್ಲಬಹುದೇ ಅಂತೇಳಿ ಬಸವಣ್ಣವರ ವಾಣಿ ಏನಿದೆಯೋ ಆ ಪುಣ್ಯಾತ್ಮ ಅವತ್ತಿನ ಕಾಲದಲ್ಲಿ ಹೇಳ್ಬಿಡುದು. ಬೇಲಿ ಕೈಯ ಮೈಯೊಡೆ, ನಾರಿ ತನ್ನ ಮನೆಯಲ್ಲೇ ಕಲವಡೆ, ತಾಯಿ ಹಾಲು ನಂಜಾಗಿ ಕೊಲವಡೆ. ಇವತ್ತು ಗುರುಗಳು ಕೂಡ ಬೆಳಗ್ಗೆ ಹೇಳ್ತಾ ಇದ್ರು, ಎದೆ ಹಾಲು ಕೂಡ ವಿಷ ಆಗುತ್ತೆ ಅಂತ ಬಸವಣ್ಣ ಅವತ್ತು ಹೇಳಿದ್ರು. ಅಂತಂದ್ರೆ ಇವತ್ತು ವೈಜ್ಞಾನಿಕವಾಗಿ ಕೂಡ ನಾವು ಪಡಿತರ ಸ್ವಾಮಿಗಳು ಹೇಳಿದ್ರು, ಇಲ್ಲ ಎದೆ ಹಾಲು ಕೂಡ ವಿಷ ಪೂರಿತ ಆಗ್ತಾ ಇದೆ ಅಂತ. ಮತ್ತೆ ಇನ್ನೆಲ್ಲಿಗೆ ಬಂದಿದ್ದೀವಿ ನಾವು? ಇನ್ಯಾರಿಗೆ ದೂರವೇ ಕೂಡಲ್ಲ ಸಂಗಮ ದೇವನ್. ಇಂಥ ಒಂದು ಪರಿಸ್ಥಿತಿ, ಅತಂತ್ರ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಇಂಥ ಒಂದು ಲೋಕದಲ್ಲಿ ಏನಾದ್ರು ಧರ್ಮ ಅವನತಿ ಕಡೆಗೆ ಹೋದಂಥ ಸಂದರ್ಭದಲ್ಲಿ
ಜನ ದಾರಿನ ತಪ್ಪಂಥ ಸಂದರ್ಭದಲ್ಲಿ ಒಂದು ಸುಸ್ಥಿತಿಗೆ ತರ್ತಕ್ಕಂಥ ಗುರುಗಳು, ಆಗಿಂದಾಗೆ ಸಮಾಜವನ್ನು ತಿರ್ತಕ್ಕಂಥ ಕೆಲಸವನ್ನು ಪೂಜ್ಯ ಗುರುಗಳು ಇವತ್ತು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾವು ಕೂಡ ತಿಳಿದು ಅವರ ಹೆಜ್ಜೆಗೆ ನಾವು ಕೂಡ ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದು. ಪಾದಯಾತ್ರೆ ನಿಜಕ್ಕೂ ಕೂಡ ಪಾದಯಾತ್ರೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಗಟ್ಟಿಯಾಗಿ ನಿಲ್ಲಿಸ್ತಕ್ಕಂಥದ್ದು. ಏನೇ ಉಪವಾಸ ವ್ರತ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಒಂದು ಸಮಾಜವನ್ನು ಒಂದು ಗಟ್ಟಿ ನಿಲ್ಲಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅಚ್ಚುಮೆಚ್ಚಾಗಿ ಒಪ್ಪಬೇಕು ಮತ್ತು ಅದರಂತೆ ನಡ್ಕೊಂಡು ಹೋಗ್ಬೇಕು. ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೈಗೊಂಡಿದ್ದರೆ ಬುದ್ಧಿರು ಗುರು ಸ್ವಾಮೀಜಿಗಳು ಅಂತ ಹೇಳ್ತಾ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ, ಹೆಚ್ಚಿನದಾಗಿ ಯುವಕರು ಭಾಗವಹಿಸಲಿ, ಎಲ್ಲರೂ ಕೂಡ ಭಾಗವಹಿಸಿದ ನಂತರ ಇಲ್ಲಿಂದ ಯಾತ್ರೆನ ಚನ್ನಗಿರಿಯಿಂದ ಮುಂದೆ ಸಂತೆಬೆನ್ನೂರಿಗೆ ಹೋಗ್ತಾ ಇದೀವಿ. ಅಲ್ಲೇ ಸಂತೆಬೆನ್ನೂರಲ್ಲೇ ಸಂತೆಗಳ ಮಾತುಗಳನ್ನು ಆಡಿ ಅಲ್ಲೇ ಬಿಟ್ಟು ಬರೋದಕ್ಕಿಂತಲೂ ಈ ಕಡೆಯಿಂದ ಹೋಗ್ತಿರ್ಬೇಕು ಎಷ್ಟು ದುರ್ಗುಣಗಳಿದೆ ಅವನ್ನೆಲ್ಲ ಬಿಟ್ಟು ಆ ಕಡೆಯಿಂದ ಏನಾದ್ರು ಸ್ವಲ್ಪ ಸದ್ಗುಣಗಳನ್ನ ನಿಮ್ಮ ಮನೆ ಕಡೆಗೆ ತಲೆ ಒಳಗೆ ಹೊತ್ಕೊಂಡು ಹೋಗಿ ಜೀವನದಲ್ಲಿ ಬದಲಾವಣೆ ಆದರೆ ಇಂಥ ಒಂದು ಪಾದಯಾತ್ರೆ ಮಾಡಿದ ಕೂಡ ಸಾರ್ಥಕ ಆಗುತ್ತೆ ಅಂತ ಶಕ್ತಿಯನ್ನು ತಮ್ಮ ಸದ್ಭಕ್ತ ಶರಣ ಬಂಧುಗಳಿಗೆ ಬಸವಾದಿ ಪ್ರಮುಖರು ಕಳಿಸ್ತೀನಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಾರೆ ಪ್ರಮುಖ ಪೂಜ್ಯರಿಗೆ ಎಲ್ಲರಿಗೂ ಕೂಡ ಇನ್ನು ಹೆಚ್ಚಿನ ಇಂಥ ಒಂದು ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಆ ಶುಭವನ್ನು ಹಾರೈಸಿ ಎರಡು ಮಾತು ಮುಗಿಸ್ತೇವೆ. ಓಂ ಶ್ರೀ ಗುರು ಬಸವ.